ಲೇಟ್ ಆಗಿ ಬಂದರೂ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ. ಮೊದಲ ಮಳೆಗೆ ಮಾಯಾನಗರಿ ದೇಶದ ಆರ್ಥಿಕ ರಾಜಧಾನಿ ಮುಂಬೈ ಅಕ್ಷರಶಃ ಮುಳುಗಡೆಯಾಗಿದೆ. ಕೇವಲ 6 ಗಂಟೆಯಲ್ಲಿ 200ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಸುರಿದಿದೆ. ಸೇತುವೆಗಳು ಮುಳುಗಡೆಯಾಗಿವೆ, ರಸ್ತೆಗಳು ನದಿಯಂತಾಗಿವೆ, ರೈಲು ನಿಲ್ದಾಣಗಳು ಜಲಾವೃತಗೊಂಡಿವೆ. ಮುಂಬೈ ಮಾತ್ರವಲ್ಲ, ಅರುಣಾಚಲ ಪ್ರದೇಶ, ಗುಜರಾತ್, ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲೂ ಮೊದಲ ಮಳೆ ಭಾರೀ ಪ್ರತಾಪ ತೋರಿದೆ. ತಡವಾದ್ರೂ ಮುಂಗಾರು ಭರ್ಜರಿ ಎಂಟ್ರಿ. ದೆಹಲಿಯಲ್ಲಿ ಬೆಂಕಿ ಬಿರುಗಾಳಿ, ಪಶ್ಚಿಮ ಬಂಗಾಳದಲ್ಲಿ ತೂಫಾನ್, ಮುಂಬೈನಲ್ಲಿ ಮಹಾಪ್ರವಾಹ, ಒಂದೇ ಮಳೆಗೆ ಮುಳುಗಿದ ಮಹಾನಗರಿ. ಮೇಘಾಲಯದಲ್ಲಿ ಮೇಘರಾಜ ತಾಂಡವ, ಅಸ್ಸಾಂನಲ್ಲಿ ನಗರಗಳೇ ಜಲಾವೃತ. 20 ರಾಜ್ಯಗಳಲ್ಲಿ ಮಹಾಮಳೆ, 48 ಗಂಟೆಗಳಲ್ಲಿ ತೂಫಾನ್. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ, ಹವಾಮಾನ ಇಲಾಖೆ ಅಲರ್ಟೇನ್. ಈ ವರ್ಷ ಜೂನ್ ಕಳೆಯುತ್ತಾ ಬಂದರೂ ಮುಂಗಾರು ಮಳೆ ಯಾಕೆ ಎಂಟ್ರಿ ಆಗಿಲ್ಲ? ಮುಂಗಾರು ಮಳೆಯ ಭಾರೀ ಕೊರತೆಯಿಂದ ಇಡೀ ದೇಶ ಸಂಕಟ ಪಡುವಂತಾಗುತ್ತೆ. ಎಲ್ ನಿನೋಗೆ ಇಡೀ ದೇಶವೇ ಕಂಗಾಲಾಗುತ್ತೆ ಅನ್ನೋ ಸುದ್ದಿಗಳ ನಡುವೆಯೇ ದೆಹಲಿ ಸೇರಿ 20 ರಾಜ್ಯಗಳಲ್ಲಿ ದಿಢೀರನೆ ಭಾರೀ ಮಳೆಯಾಗಿದೆ. ಮಹಾರಾಷ್ಟ್ರದಲ್ಲಂತೂ ತೂಫಾನ್ ಮಾದರಿಯಲ್ಲಿ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದೆ. ಮಾಯಾನಗರಿ ಮುಂಬೈ ಒಂದೇ ಮಳೆಗೆ ಅಕ್ಷರಶಃ ಮುಳುಗಡೆಯಾಗಿದೆ. ಗುಜರಾತ್, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳದಲ್ಲಿ ರಣರಣ ಮಳೆಗೆ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ನದಿಗಳೆಲ್ಲ ಮೇರೆ ಮೀರಿ ಹರಿಯುತ್ತಿವೆ, ಹಳ್ಳಿಗಳು ಮುಳುಗಡೆಯಾಗಿವೆ, ಹಲವು ಕಡೆ ಭೂಕುಸಿತ ಸಂಭವಿಸಿದೆ. ಕೇವಲ 3 ದಿನಗಳ ಮಳೆಗೆ 20 ರಾಜ್ಯಗಳಲ್ಲಿ ಪ್ರವಾಹ ಪರಿಸ್ಥಿತಿಯೇ ಉಂಟಾಗಿದೆ. ದೇಶಕ್ಕೆ ಮುಂಗಾರು ಪ್ರವೇಶಿಸಿದೆ. ಮಾನ್ಸೂನ್ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳನ್ನು ತಲುಪಿದೆ. ಮುಂದಿನ 3 ದಿನಗಳಲ್ಲಿ ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣದ ಉಳಿದ ಭಾಗಗಳನ್ನು ಆವರಿಸುವ ನಿರೀಕ್ಷೆ ಇದೆ. ಆದರೆ ಮುಂಬೈ ಸೇರಿದಂತೆ ಮಹಾರಾಷ್ಟ್ರದಲ್ಲಂತೂ ಪ್ರವಾಹ ಸೃಷ್ಟಿಸಿರುವ ಅವಾಂತರಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಮೊದಲ ಮಳೆಗೆ ಮುಳುಗಿದ ಮುಂಬೈ, ಮಾಯಾನಗರಿಯಲ್ಲಿ ಮಹಾಪ್ರಳಯ. ಇಡೀ ಮಹಾರಾಷ್ಟ್ರಕ್ಕೆ ಮುಂಗಾರು ಮಳೆ ಭರ್ಜರಿ ಎಂಟ್ರಿ ಕೊಟ್ಟಿದೆ. ಆದರೆ ಮಾಯಾನಗರಿ ಮುಂಬೈ ಮಾತ್ರ ಮೊದಲ ಮಳೆಗೆ ಸಂಪೂರ್ಣ ಜಲಾವೃತಗೊಂಡಿದೆ. ಮಂಗಳವಾರ ರಾತ್ರಿಯಿಡೀ ಸುರಿದ ಭಾರೀ ಮಳೆಗೆ ಮಹಾನಗರದ ಹಲವು ಪ್ರದೇಶಗಳು ಸಂಪೂರ್ಣ ಮುಳುಗಿವೆ. ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ರಸ್ತೆಗಳೆಲ್ಲವೂ ಹೊಳೆಯಂತಾಗಿದೆ. ಮುಂಬಯಿಯ ಅಂಧೇರಿ ಪ್ರದೇಶದಲ್ಲಂತೂ ಮೊದಲ ಮಳೆಯ ಎಫೆಕ್ಟ್ ಅತ್ಯಂತ ಗಂಭೀರವಾಗಿತ್ತು. ಅಂಧೇರಿ ಅಂಡರ್ಪಾಸ್ ಸಂಪೂರ್ಣ ಮಳೆ ನೀರಿನಿಂದಲೇ ಮುಳುಗಿ ಹೋಗಿದೆ. ಈ ಮಧ್ಯೆ ಇನ್ನೂ ಕೆಲ ದಿನಗಳ ಕಾಲ ಮುಂಬೈನಲ್ಲಿ ಭಾರೀ ಮಳೆಯಾಗುವ ವಾರ್ನಿಂಗ್ ಕೊಡಲಾಗಿದೆ. ಐದು ಗಂಟೆಗಳಲ್ಲಿ 100 ಮಿಲಿಮೀಟರ್ ಮಳೆ. ಮುಂಬೈಯಲ್ಲಿ ಮಂಗಳವಾರ ರಾತ್ರಿ 4 ರಿಂದ 5 ಗಂಟೆಗಳಲ್ಲಿ 90 ರಿಂದ 100 ಮಿಲಿಮೀಟರ್ ಮಳೆ ಸುರಿದಿದೆ. ಜೂನ್ 23ರಂದು ಬೆಳಗ್ಗೆ 8 ರಿಂದ ಸಂಜೆ 7ರವರೆಗೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದ್ದು, ಸೆಂಟ್ರಲ್ ಮುಂಬೈನ ನಾಯರ್ ಆಸ್ಪತ್ರೆ ಪ್ರದೇಶ ಸಂಪೂರ್ಣ ಮುಳುಗಡೆಯಾಗಿದೆ. ಈ ಪ್ರದೇಶವೊಂದರಲ್ಲೇ 89 ಮಿಲಿಮೀಟರ್ ಮಳೆ ಪ್ರಮಾಣ ದಾಖಲಾಗಿದೆ. ಈ ಪ್ರದೇಶದಲ್ಲಿ ಜೂನ್ 24ರಂದು ದಿನವಿಡೀ ಭಾರೀ ಮಳೆಯಾಗಿದೆ. ಬೆಳಿಗ್ಗೆ ಕಚೇರಿಗೆ ಹೋಗುವವರು ಭಾರೀ ಪ್ರಯಾಸ ಪಡುವಂತಾಯಿತು. ಇನ್ನೂ ಕೆಲ ದಿನ ಇದೇ ರೀತಿ ಮಳೆಯಾಗುವ ವಾರ್ನಿಂಗ್ ನೀಡಲಾಗಿದೆ. ಮುಂಬೈ ಮಾತ್ರವಲ್ಲ, ಇಡೀ ಮಹಾರಾಷ್ಟ್ರದಾದ್ಯಂತ ಭಾರೀ ಮಳೆಯಾಗ್ತಿದೆ. ದಿಢೀರ್ ಮುಂಗಾರು ಎಂಟ್ರಿಯಿಂದ ಜನತೆಗೆ ಭಾರೀ ಸಂತಸವಾಗಿದ್ರು. ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ.
ದಿಢೀರ್ ಮಳೆಯಿಂದ ವೈಜಾಪುರ ತಾಲೂಕಿನ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ. ಜಲಗಾಂವ್ ಜಿಲ್ಲೆಯಲ್ಲೂ ಭಾರೀ ಮಳೆಯಿಂದ ನಗರಗಳು ಜಲಾವೃತಗೊಂಡಿವೆ. ಅರುಣಾಚಲ ಪ್ರದೇಶದಲ್ಲಿ ಭಾರೀ ಪ್ರವಾಹ, ಭೂಕುಸಿತ, ಹಠಾತ್ ಪ್ರವಾಹ, 3 ಜನ ನಾಪತ್ತೆ. ಅರುಣಾಚಲ ಪ್ರದೇಶದಲ್ಲಂತೂ ರಣರಣ ಪ್ರವಾಹವೇ ಸಂಭವಿಸಿದೆ. ಹಠಾತ್ ಪ್ರವಾಹಕ್ಕೆ ಭಾರೀ ಪ್ರಮಾಣದ ಗುಡ್ಡ ಕುಸಿತ ಸಂಭವಿಸಿ 3 ನಾಪತ್ತೆಯಾಗಿದ್ದಾರೆ. ಹಲವು ಮಂದಿ ಅವಶೇಷಗಳಡಿ ಕೊಚ್ಚಿ ಹೋಗಿರುವ ಸಾಧ್ಯತೆ ಇದೆ. ಹಾಗಾಗಿ ರಕ್ಷಣಾ ಕಾರ್ಯ ನಡೆಯುತ್ತಿದೆ. ಪೂಸಾ ಬಳಿಯ ನಿಪ್ಕೋ ಯೋಜನಾ ಕಾಲೋನಿಯಲ್ಲಿ ಈ ದುರಂತ ನಡೆದಿದೆ. ಬುಧವಾರ ಬೆಳಿಗ್ಗೆ ಸುರಿದ ನಿರಂತರ ಮಳೆಯಿಂದಾಗಿ ಅರುಣಾಚಲ ಪ್ರದೇಶದ ಪನ್ಯೋರ್ ಜಿಲ್ಲೆಯಲ್ಲಿ ಹಠಾತ್ ಪ್ರವಾಹ ಉಂಟಾಗಿದೆ. ನೋಡುತ್ತಿದ್ದಂತೆಯೇ ಗುಡ್ಡ ಪ್ರದೇಶವೇ ಕುಸಿದು ಕೆಳಗಿದ್ದ ಜನವಸತಿ ಪ್ರದೇಶದತ್ತ ಬಂದಿದೆ. ಅಲ್ಲಿದ್ದ ಸೇತುವೆ, ಮನೆ, ಕಟ್ಟಡ ಎಲ್ಲವೂ ಕ್ಷಣಾರ್ಧದಲ್ಲಿ ಕೊಚ್ಚಿಕೊಂಡು ಹೋಗಿವೆ. 3 ನಾಪತ್ತೆಯಾಗಿದ್ದಾರೆ. ಇನ್ನೂ ಹಲವರು ಅವಶೇಷಗಳಡಿ ಸಿಲುಕಿರೋ ಸಾಧ್ಯತೆ ಇದೆ. ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು 18 ಮನೆಗಳು ಸಂಪೂರ್ಣ ನೆಲಸಮಗೊಂಡಿವೆ. ಇನ್ನು ಮಹಾರಾಷ್ಟ್ರದ ಪುಣೆ ನಗರದಲ್ಲೂ ಭಾರೀ ಮಳೆಯಿಂದ ರಸ್ತೆಗಳೆಲ್ಲ ಹೊಳೆಯಂತಾಗಿವೆ. ಪುಣೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಒಣಗಿದ್ದ ನದಿಗಳೆಲ್ಲ ರಾತ್ರೋರಾತ್ರಿ ನೆರೆ ನೀರು ತುಂಬಿ ಹರಿಯುತ್ತಿವೆ. ಎಲ್ಲಿ ನೋಡಿದ್ರೂ ಕೇವಲ ನೀರೇ ನೀರು ಕಾಣಿಸ್ತಿದೆ. ರೈತರಿಗೆ ಮಳೆ ಬಂದ ಖುಷಿ ಒಂದೆಡೆಯಾದ್ರೆ ಬೆಳಗಾಗುವುದರೊಳಗೆ ಪ್ರವಾಹವೂ ಬಂದುದರಿಂದ ತಲೆ ಮೇಲೆ ಕೈ ಇಡುವಂತಾಗಿದೆ. ಮಳೆ ಅಂದ್ರೆ ಮಳೆ, ಪ್ರಾಣ ಮಳೆ. ಮುಂಗಾರು ಮಳೆ ಯಾವಾಗ ಬರುತ್ತೆ ಅಂತ ಕಾಯುತ್ತಿದ್ದವರಿಗೆ ಚಂಡಮಾರುತವೇ ಅಪ್ಪಳಿಸಿಬಿಟ್ಟಿದೆ. ಆಗಬಾರದ ಅನಾಹುತ ಸೃಷ್ಟಿಸಿಬಿಟ್ಟಿದೆ. ಮಳೆಯ ನೀರು ಪ್ರವಾಹದ ರೂಪ ತಾಳಿದೆ. ಈ ಪ್ರವಾಹಕ್ಕೆ ಒಂದಷ್ಟು ಗ್ರಾಮಗಳು ಕೊಚ್ಚಿ ಹೋಗಿವೆ. ಮತ್ತಷ್ಟು ಸ್ಥಳಗಳು ನೀರಲ್ಲಿ ಮುಳುಗಿ ಹೋಗಿವೆ. ಜಮೀನುಗಳು ಕೆರೆಯಂತಾಗಿವೆ. ರಸ್ತೆಗಳು ಮುಳುಗಿ ಹೋಗಿವೆ. ಆಸ್ತಿಪಾಸ್ತಿಗಳು ನೀರು ಪಾಲಾಗಿವೆ. ದೆಹಲಿಯಲ್ಲಿ ಬೆಂಕಿ ಬಿರುಗಾಳಿ, ರಣಭಯಂಕರ ಧೂಳಿಗೆ ಕತ್ತಲು. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ, ಎನ್ಸಿಆರ್ ಪ್ರದೇಶಗಳಿಗೆ ಭಯಂಕರ ಧೂಳು ಬಿರುಗಾಳಿಯ ಜೊತೆಗೆ ಮುಂಗಾರು ಪ್ರವೇಶ ಕೊಟ್ಟಿದೆ. ಧೂಳಿನಿಂದ ಕೂಡಿದ ಬೆಂಕಿ ಬಿರುಗಾಳಿಗೆ ಇಡೀ ದೆಹಲಿ ಮಹಾನಗರ ಕತ್ತಲು ಆವರಿಸಿಕೊಂಡಿದೆ. ಗಗನಚುಂಬಿ ಕಟ್ಟಡಗಳು ಸಂಪೂರ್ಣ ಧೂಳಿನ ಬಿರುಗಾಳಿಗೆ ಮರೆಯಾಗಿ ಬಿಟ್ಟಿವೆ. ದೆಹಲಿ, ಹರಿಯಾಣ, ರಾಜಸ್ಥಾನದಲ್ಲೂ ಇದೇ ರೀತಿ ದಿಢೀರ್ ಹವಾಮಾನ ಬದಲಾವಣೆಯಿಂದ ಜನ ಭಾರೀ ತೊಂದರೆಗೆ ಸಿಲುಕುವಂತಾಗಿದೆ. ಇನ್ನು ಗುಜರಾತ್, ಅಸ್ಸಾಂ, ಅರುಣಾಚಲ ಪ್ರದೇಶ, ಪಶ್ಚಿಮ ಬಂಗಾಳದಲ್ಲೂ ಭಾರೀ ಮಳೆಯಾಗಿದೆ. ಕೇವಲ 3 ದಿನಗಳ ಮಹಾಮಳೆಗೆ ನದಿ, ಹೊಳೆ, ಕಣಿವೆ, ಜಲಾಶಯಗಳೆಲ್ಲ ತುಂಬಿ ಹರಿಯುತ್ತಿವೆ. ತೂಫಾನ್ ಮಾದರಿಯ ಮಳೆಗೆ ಪರ್ವತ ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗಿದೆ. ಬೆಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ರಿಂದ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋ ದಾರಿಗಳು, ಸೇತುವೆಗಳು ನೀರಿನಿಂದ ಆವೃತವಾಗಿವೆ. ಮನೆ, ಹೊಲ, ತೋಟಗಳಲ್ಲಿ ಎಲ್ಲಾ ಕಡೆ ನೀರೋ ನೀರು. ನೀರು ಬಿಟ್ರೆ ಬೇರೆ ಏನೂ ಅಲ್ಲಿ ಕಾಣೋದೇ ಇಲ್ಲ. ಕೆಲವೆಡೆ ಅಬ್ಬರಿಸ್ತಾ ಇರೋ ನೀರಂತೂ ಮನೆಗಳನ್ನು, ಜನರನ್ನೂ ಮುಳುಗಿಸೋಕೆ ಬಂದಿರೋ ಜಲರಕ್ಕಸನಂತೆ ಕಾಣಿಸ್ತಾ ಇದೆ. ಹಳ್ಳ ಕೊಳ್ಳಗಳು, ನದಿಗಳು ಆರ್ಭಟದಿಂದ ಜನಜೀವನ ಅಲ್ಲೋಲ ಕಲ್ಲೋಲವಾಗ್ತಿದೆ. ಒಟ್ನಲ್ಲಿ ಭಾರತದ ಹಲವೆಡೆ ಈಗ ಸಂಭವಿಸ್ತಾ ಇರೋದು ಜಲಪ್ರಳಯ, ಸಾವಿನ ಮಹಾಪ್ರಳಯ. ಈ ಸಾವಿನ ಮಳೆಯ ಅಬ್ಬರಕ್ಕೆ ಸಾಕ್ಷಿಯಾಗಿದೆ ಈ ದೃಶ್ಯ. ಮಹಾಮಳೆಗೆ ಬಂದ ಪ್ರವಾಹದ ಮಧ್ಯೆ ಟ್ರ್ಯಾಕ್ಟರ್ ಒಂದರಲ್ಲಿ ಜನ ಸಿಕ್ಕಾಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಪ್ರವಾಹದ ನೀರಿಗೆ ಸಿಲುಕಿ ಇನ್ನೇನು ಕೊಚ್ಚಿ ಹೋಗಬೇಕು. ಆಗ ಅಲ್ಲಿಗೆ ಬಂದ ಕೆಲವರು ಹಗ್ಗ ಕೊಟ್ಟು ಟ್ರ್ಯಾಕ್ಟರಲ್ಲಿದ್ದ ಕೆಲವರನ್ನ ರಕ್ಷಿಸಲು ಮುಂದಾಗಿದ್ದಾರೆ. ಹಗ್ಗ ಹಿಡಿದು 4 ನಿಂತು ಹೊರಬರಲು ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೆ ನೋಡುತ್ತಿದ್ದಂತೆ ಆ ಪ್ರವಾಹದ ನೀರು ಅವರನ್ನ ಕೊಚ್ಚಿಕೊಂಡು ಹೋಗುತ್ತೆ. ಇದು ಅಸ್ಸಾಂನ ಗೋಹಪುರ್ ಪ್ರದೇಶದಲ್ಲಿ ಸಂಭವಿಸಿದೆ.
ಮೇಘಾಲಯದಲ್ಲಿ ಮೇಘರಾಜ ತಾಂಡವ 24 ಗಂಟೆಗಳಲ್ಲಿ 530 ಮಿಲಿಮೀಟರ್ ಮಳೆ, ನದಿಯಲ್ಲಿ ಕೊಚ್ಚಿ ಹೋಯ್ತು ಹಿಟಾಚಿ. ಇನ್ನು ಮೇಘಾಲಯದಲ್ಲಿ ಮೇಘರಾಜನ ತಾಂಡವವೇ ನಡೆದಿದೆ. ರಾಜ್ಯದಲ್ಲಿ ಕೇವಲ 24 ಗಂಟೆಗಳಲ್ಲಿ 526 ಮಿಲಿಮೀಟರ್ ಮಳೆ ದಾಖಲಾಗಿದೆ. ಮೇಘಾಲಯದಲ್ಲೂ ಹಲವು ಕಡೆಗಳಲ್ಲಿ ಭೂಕುಸಿತಗಳು ಸಂಭವಿಸಿದೆ. ಮೇಘಾಲಯದ ನದಿಯೊಂದರಲ್ಲಿ ಪ್ರವಾಹದ ಮಧ್ಯೆ ಹಿಟಾಚಿ ಸಿಲುಕಿ ಕೊಚ್ಕೊಂಡು ಹೋಗಿದೆ. ಅರುಣಾಚಲ ಪ್ರದೇಶದ ಬೆಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುತ್ತಿರೋದ್ರಿಂದ ನದಿಗಳೆಲ್ಲ ತುಂಬಿ ಹರಿಯುತ್ತಿವೆ. ಹಾಗಾಗಿ ಅಸ್ಸಾಂ ರಾಜ್ಯಾದ್ಯಂತ ನದಿಗಳು ಪ್ರವಾಹ ಸ್ವರೂಪ ತಾಳಿದೆ. ಅಸ್ಸಾಂನ ಲಖೀಂಪುರ ಸಂಪೂರ್ಣ ಜಲಾವೃತಗೊಂಡಿದೆ. ಅಸ್ಸಾಂ ಮಾಲಾ ಯೋಜನೆಯಡಿ ನಿರ್ಮಿಸಿದ ರಸ್ತೆಗಳು ಪ್ರವಾಹಕ್ಕೆ ಕೊಚ್ಚಿ ಹೋಗಿವೆ. ಅಸ್ಸಾಂನ ಹಲವಾರು ಹಳ್ಳಿಗಳು ನೆರೆ ನೀರಿನಿಂದ ದ್ವೀಪದಂತಾಗಿವೆ. ಮುಂದಿನ 48 ಗಂಟೆ ರಣಭಯಂಕರ ಹಿಮಪಾತ. ಸದ್ಯ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶದಾದ್ಯಂತ ಹಿಮಪಾತವಾಗ್ತಿದೆ. ಹಿಮನದಿಗಳು ಅಪರೂಪಕ್ಕೆ ತುಂಬಿ ಹರಿಯುತ್ತಿವೆ. ಎಲ್ಲಿ ನೋಡಿದ್ರೂ ಕೇವಲ ಬಿಳಿಯ ಚಾದರ ಹೊದ್ದಂತೆ ಹಿಮವೇ ಕಾಣಿಸ್ತಿದೆ. ಮನೆ, ಕಟ್ಟಡ, ಕಚೇರಿ, ರಸ್ತೆ, ಸೇತುವೆ ಎಲ್ಲವೂ ಹಿಮ ಸಮಾಧಿಯಾಗಿದೆ. ಹಿಮ ಸುರಿಯೋ ರುದ್ರ ರಮಣೀಯ ದೃಶ್ಯವನ್ನ ನೋಡಲೆಂದೇ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿರೋ ಪ್ರವಾಸಿಗರು ಖುಷಿಯಲ್ಲಿದ್ದಾರೆ. ಆದರೆ ಹಿಮಪಾತ ರೌದ್ರ ರೂಪ ತಾಳುತ್ತಿದ್ದಂತೆ ಎಲ್ಲರಲ್ಲೂ ಆತಂಕ ಮನೆ ಮಾಡಿದೆ. ಹಲವು ಕಡೆಗಳಲ್ಲಿ ವಾಹನಗಳು ಹಿಮದಲ್ಲಿ ಸಿಲುಕಿಕೊಂಡಿವೆ. ಹಲವು ಹೈವೇಗಳು, ನೂರಾರು ರಸ್ತೆಗಳು ಸಂಪೂರ್ಣ ಬಂದ್ ಆಗಿವೆ. ಮುಂಬೈನಲ್ಲಿ ಮುಂಗಾರು ಅಬ್ಬರ, 12 ಗಂಟೆಯಲ್ಲಿ 204 ಮಿಲಿಮೀಟರ್ ದಾಖಲೆ ಮಳೆ. ಮಂಗಳವಾರವಷ್ಟೇ ಮಾನ್ಸೂನ್ ಮಾರುತಗಳು ಮಹಾರಾಷ್ಟ್ರ ಪ್ರವೇಶಿಸಿತ್ತು. ಇದರ ಬೆನ್ನಲ್ಲೇ ವಾಣಿಜ್ಯ ರಾಜಧಾನಿ ಮುಂಬೈ ಜಲಾವೃತವಾಗಿದೆ. ಕೇವಲ 12 ಗಂಟೆಗಳಲ್ಲಿ 204 ಮಿಲಿಮೀಟರ್ ದಾಖಲೆಯ ಮಳೆ ಸುರಿದಿದೆ. ಇನ್ನೂ ಕೆಲ ದಿನ ಇದೇ ರೀತಿ ಮಳೆ ಮುಂದುವರಿಯುವ ಸೂಚನೆ ಇದೆ. ಭಾರೀ ಮಳೆಯ ಪರಿಣಾಮವಾಗಿ ಪಶ್ಚಿಮ ವಿಕ್ರೋಲಿಯ ಜೋಗೇಶ್ವರಿ ವಿಕ್ರೋಲಿ ಲಿಂಕ್ ರಸ್ತೆಯ ಸಮೀಪದ ಸನ್ ಸಿಟಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿರುವ ವಸತಿ ಕಟ್ಟಡಕ್ಕೆ ಹೊಂದಿಕೊಂಡಿದ್ದ ಗೋಡೆ ಕುಸಿದಿದೆ. ಮತ್ತೊಂದು ಪ್ರದೇಶದಲ್ಲಿ ಕಾರಿನ ಮೇಲೆ ಮರ ಉರುಳಿ ಬಿದ್ದ ಪರಿಣಾಮ ವಾಹನ ಸಂಪೂರ್ಣ ಜಖಂಗೊಂಡಿದೆ. ಅದರೊಳಗಿದ್ದ ಚಾಲಕ ಗಾಯಗೊಂಡಿದ್ದಾನೆ. ಮುಂಬೈ ನಗರದ ಹಲವು ಭಾಗಗಳಲ್ಲಿ ರಾತ್ರಿಯಿಡೀ 300 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಕೊನೆಗೊಂಡ 24 ಗಂಟೆಗಳಲ್ಲಿ ಪಶ್ಚಿಮ ಮತ್ತು ಪೂರ್ವ ಉಪನಗರಗಳಲ್ಲಿ 208 ಮಿಲಿಮೀಟರ್ ಮತ್ತು 167 ಮಿಲಿಮೀಟರ್ ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಐಎಂಡಿ ಪ್ರಕಾರ ಕೊಲಾಬಾದಲ್ಲಿ 248 ಮಿಲಿಮೀಟರ್ ಮಳೆ ದಾಖಲಾಗಿದ್ದರೆ ಸಾಂತಾಕ್ರೂಸ್ನಲ್ಲಿ ಕಳೆದ 24 ಗಂಟೆಗಳಲ್ಲಿ 225 ಮಿಲಿಮೀಟರ್ ಮಳೆಯಾಗಿದೆ. ಉತ್ತರದಲ್ಲಿ ಹಿಮ ತೂಫಾನ್, ದಕ್ಷಿಣದಲ್ಲಿ ಬರಗಾಲ. ಒಂದು ಕಡೆ ರಾಜ್ಯದಲ್ಲಿ ಭಾರೀ ಮಳೆ ಕೊರತೆಯಾಗಿದ್ರೆ ಉತ್ತರದಲ್ಲಿ ಮುಂಗಾರು ಭರ್ಜರಿ ಎಂಟ್ರಿ ಕೊಟ್ಟಿದೆ. ಜಮ್ಮು ಕಾಶ್ಮೀರ ಸೇರಿ ಹಲವು ಕಡೆ ಹಿಮಪಾತವೂ ಸಂಭವಿಸಿದೆ. ಮಳೆಗಾಲದಲ್ಲಿ ಬಂಗಾಳ ಕೊಲ್ಲಿಯಿಂದ ಹುಟ್ಟಿ ಕರಾವಳಿಯತ್ತ ಧುಮ್ಮಿಕ್ಕಿ ಭೂಕುಸಿತ, ಪ್ರವಾಹ ಉಂಟುಮಾಡೋ ಭಯಂಕರ ತೂಫಾನ್ನಂತೆ ಹಿಮಾಲಯದ ಯಾವುದೋ ತಪ್ಪಲಲ್ಲಿ ಹುಟ್ಟಿದ ಹಿಮ ತೂಫಾನ್ ಈ ಹೊತ್ತು ಕಣಿವೆ ರಾಜ್ಯವನ್ನ ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡುತ್ತಿದೆ. ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಹೀಗೆ ಹಿಮಾಲಯದ ತಪ್ಪಲಿನ ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ಈಗ ಹಿಮಕಂಟಕ ಎದುರಾಗಿದೆ. ಪ್ರಕೃತಿಯ ರೌದ್ರ ರಮಣೀಯ ದೃಶ್ಯ, ಹಿಮಪಾತವನ್ನ ನೋಡಲೆಂದೇ ಬಂದ ಪ್ರವಾಸಿಗರಿಗೆ ಹಿಮಾಲಯವೇ ಕುಸಿದು ಬಿದ್ದ ಅನುಭವವಾಗಿದೆ. ಆದರೆ ಯಾವುದೇ ಜೀವಹಾನಿ ಸಂಭವಿಸಿದ ವರದಿಗಳಾಗಿಲ್ಲ. ಕಣಿವೆಯಾದ್ಯಂತ ನಿರಂತರ ಹಿಮಪಾತವಾಗ್ತಲೇ ಇದೆ. ಇನ್ನೂ ಕೆಲ ದಿನಗಳ ಕಾಲ ಹೆಚ್ಚಿನ ತೀವ್ರತೆಯಲ್ಲಿ ಹಿಮ ತೂಫಾನ್ ಏಳುವ ವಾರ್ನಿಂಗ್ ಕೊಡಲಾಗಿದೆ. ರಾಜ್ಯದಲ್ಲಿ 42% ಮಳೆ ಕೊರತೆ. ಆಗದ ಬಿತ್ತನೆ ಕಾರ್ಯ, ಕುಡಿಯುವ ನೀರಿಗೂ ಸಮಸ್ಯೆ. ಇನ್ನು ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದೆ. 42% ಮಳೆಯ ಕೊರತೆಯಾಗಿದ್ದು ಬಿತ್ತನೆ ಕಾರ್ಯಗಳು ನಡೆದಿಲ್ಲ. ಅಷ್ಟೇ ಅಲ್ಲದೆ ಅಂತರ್ಜಲ ಮಟ್ಟದಲ್ಲಿ ತೀವ್ರ ಕುಸಿತ ಉಂಟಾಗಿದ್ದು ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗಿದೆ. ಆದರೆ ಕರಾವಳಿ ಕರ್ನಾಟಕದಲ್ಲಿ ಮಳೆ ಅಬ್ಬರಿಸುತ್ತಿದೆ. ಇತರ ಜಿಲ್ಲೆಗಳಲ್ಲಿ ಮುಂಗಾರು ಕ್ಷೀಣಿಸಿದೆ. ಜಲಾಶಯಗಳಲ್ಲಿ, ಕೆರೆ, ನದಿಗಳಲ್ಲಿ ನೀರಿನ ಕೊರತೆ ಉಂಟಾಗಿದ್ದು ಮುಂದಿನ 2 ದಿನವೂ ಒಣಹವೆ ಹಾಗೂ ಹಗುರ ಮಳೆ ಮಾತ್ರ ಆಗುವ ಮುನ್ಸೂಚನೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.
ಜೂನ್ 25ಕ್ಕೆ ಕರಾವಳಿಯಲ್ಲಿ ಭಾರೀ ಮಳೆ. ಜೂನ್ 29ರ ಬಳಿಕ ರಾಜ್ಯಾದ್ಯಂತ ಮಳೆ. ಗುರುವಾರದಂದು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಗೆ ಮಾತ್ರ ಭಾರೀ ಮಳೆಯ ಮುನ್ಸೂಚನೆ ಇದ್ದು ಉಳಿದೆಡೆ ಹಗುರ ಮಳೆಯಷ್ಟೇ ಆಗಲಿದೆ. ಕರಾವಳಿಯಲ್ಲಿ ಜೂನ್ 30ರವರೆಗೂ ಭಾರೀ ಮಳೆ ಮುಂದುವರಿಯಲಿದ್ದು ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಕರಾವಳಿ ಜೊತೆಗೆ ಪಶ್ಚಿಮ ಘಟ್ಟದ ಜಿಲ್ಲೆಗಳಾದ ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಹಾಗೂ ಜೂನ್ 28ರಿಂದ ಹಾಸನದಲ್ಲಿಯೂ ಭಾರೀ ಮಳೆಯಾಗಲಿದೆ. ಜೂನ್ 29ರಿಂದ ಜುಲೈ 1ರವರೆಗೂ ಬೆಳಗಾವಿ, ಧಾರವಾಡ, ಗದಗ, ಬೀದರ್, ಹಾವೇರಿಯಲ್ಲಿ ಭಾರೀ ಮಳೆಯ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಹಾಸನ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗದಲ್ಲೂ ಭಾರೀ ಮಳೆಯ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಕರಾವಳಿಯೂ ಸೇರಿ ಈ ಎಲ್ಲ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಮಾಯಾನಗರಿ ಮುಂಬೈನಲ್ಲಿ ಬುಧವಾರವೂ ಇಡೀ ದಿನ ಮಳೆ ಧಾರಾಕಾರವಾಗಿ ಸುರಿದಿದೆ. ಇನ್ನು 48 ಗಂಟೆಗಳಲ್ಲಿ ಮತ್ತಷ್ಟು ಭಯಂಕರ ಮಳೆಯಾಗೋ ಸಾಧ್ಯತೆ ಇದೆ. ಆದರೆ ಕರ್ನಾಟಕದಲ್ಲಿ ಇನ್ನೂ ಮುಂಗಾರು ಮಳೆಯ ಆರ್ಭಟಕ್ಕೆ ವಾರ ಕಾಯಬೇಕು. ಇದುವೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.